ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ರಘು ಸಕಲೇಶ್ವರ್ ತಮಗೆಲ್ಲ ಗೊತ್ತಿದೆ, ಒಬ್ಬ ಹಿಂದೂ ಮುಖಂಡ. ಇವ್ರ ಮೇಲೆ ಸರ್ಕಾರ ಒಂದು ಆದೇಶ ಕೊಟ್ಟಿದೆ, ಅದು ಚುನಾವಣಾ ಸಂದರ್ಭದಲ್ಲಿ. ಬೇರೆ ಟೈಮ್ನಲ್ಲಿ ಆರಾಮಾಗಿರ್ತಾರೆ ಅವರು. ಈ ಟೈಮ್ ಬಂತು ಅಂದ್ರೆ ಸಾಕು, ಇವ್ರನ್ನ ಗಡೀಪಾರ ಆದೇಶ, ಜೈಲಿಗೆ ಹಾಕ್ಸೋದು, ಇವ್ರ ಮೇಲೆ ನಿಲ್ಲಿಸೋದು, ಕೇಸ್ಗಳು ಹಾಕೋದು. ಅಂದರೆ ಇವರೊಬ್ಬ ಹಿಂದೂ ಮುಖಂಡ, ಹಿಂದೂಗಳಿಗೆ ಅನ್ಯಾಯ ಆಗಲಿ ಪರ ಧ್ವನಿ ಇರ್ತಾರೆ. ಏನು ಮಂಗಳೂರಿಂದಾಗಲಿ ಕೇರಳದಿಂದಾಗಲಿ ಗೋಗಳನ್ನ ಅಕ್ರಮವಾಗಿ ಏನು ಲಾರಿಗಳು ಸಾಗಾಣಿಕೆ ಮಾಡಿದ್ರೆ ಇವರಲ್ಲಿ ಹಿಡಿತಿದ್ರು, ಇದ್ರ ಬಗ್ಗೆ ಉಗ್ರ ಹೋರಾಟನ ಮಾಡ್ತಾಯಿದ್ರು. ಇಂಥ ಒಬ್ಬ ಹಿಂದೂ ಮುಖಂಡ ಮೇಲೆ ಇವರೊಂದು ಗಡೀಪಾರ ಆದೇಶ ಕೊಡ್ತಾರೆ. ಎಷ್ಟೋ ಜನ ಈ ದೇಶದ್ರೋಹಿಗಳು ಪಾಕಿಸ್ತಾನ ಜಿಂದಾಬಾದ್ ಅಂದವರು ಆರಾಮ ಜೈಲಲ್ಲಿ ಬಿರಿಯಾನಿ ತಿಂತಿದ್ದಾರೆ. ಇಂಥ ಒಬ್ಬ ವ್ಯಕ್ತಿಗೆ ಇವರು ಗಡೀಪಾರ ಆದೇಶ ಕೊಡ್ತಾರೆ. ಅಂದರೆ ಇವರು ಯಾವ ಥರ ಇವ್ರು ಮನಸ್ಥಿತಿ ನೋಡಿ, ಸರ್ಕಾರದ ಮನಸ್ಥಿತಿಗಳು. ಸ್ನೇಹಿತರೆ, ಇವ್ರು ಅನ್ಕೊಬಿಟ್ಟಿದ್ರೆ ಹಳೆ ಕಾಲ ಐಡಿಯಾ ಇದ್ದರೆ ರಘು ಸಕಲೇಶ್ವರನ ಗಡೀಪಾರ ಮಾಡಿಬಿಟ್ರೆ ಅವ್ರ ಅಭಿಮಾನಿಗಳಾಗಲಿ ಅವ್ರ ಕಾರ್ಯಕರ್ತರು ನಮ್ಗೆ ಓಟ್ ಹಾಕ್ಬಿಡ್ತಾರಂತ. ಅದಿನ್ನೂ ಓಟ್ ಜಾಸ್ತಿ ಆಗಿಬಿಡುತ್ತೆ, ಕಮ್ಮಿ ಆಗಲ್ಲ. ಅವ್ರು ಯಾವ ಪಕ್ಷ ಕೊಡ್ಬೇಕು ಅವ್ರು ಹಾಕ್ತಾರೆ. ಹಿಂದೂ ಪರ ಯಾವ ಪಕ್ಷ ಇದೆ ಅವ್ರ ಪರ ಓಟ್ ಹಾಕ್ತಾರೆ. ಆದರೆ ಇಲ್ಲೊಂದು ತಿಳ್ಕೋಬೇಕು, ಸರ್ಕಾರಗಳು ಇವರೇನು ದೇಶದ್ರೋಹಿ ಕೆಲಸ ಮಾಡಿದಾರಲ್ಲ, ಹಿಂದೂ ಪರ ಹೋರಾಟ ಮಾಡೋರಲ್ಲ, ಮುಖಂಡನೇ ಇವರು ಗಡೀಪಾರ ಆದೇಶ ಕೊಡ್ತಾರಲ್ಲ. ದತ್ತ ಜಯಂತಿ ವಿಚಾರದಲ್ಲಿ ಏನೊಂದು ಚಿಕ್ಕಮಗಳೂರಿಗೆ ಹಾಸನ ಭಾಗದಲ್ಲಿ ಮಡಿಕೇರಿ ಭಾಗದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನ ತಗೊಂಡೋಗಿ ಒಂದು ನ್ಯಾಯ ಕೊಡಿಸಿದ್ರು. ಅದ್ರ ವಿರುದ್ಧ ಹೋರಾಟ ಮಾಡಿ ಹಲವಾರು ಸಂಖ್ಯೆಯಾಗಿ ಒಂದು ಅಭಿಮಾನಿಗಳ ಬಳಗನಿದೆ. ಸಕಲೇಶ್ಪುರ ಭಾಗದಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗ್ತಿದ್ದಾಗ ಒಂದು ಧ್ವನಿ ಎತ್ತಿದ್ದಾರೆ. ತಮ್ಗೆ ಗೊತ್ತಿರಲಿ, ಸಕಲೇಶ್ಪುರದಲ್ಲಿ ಜಿಹಾದಿಗಳು ಹಿಂದೂಗಳ ಮೇಲೆ ಎಷ್ಟೋ ಬಾರಿ ಹಲ್ಲೆ ಮಾಡಿದಾಗ ಅವ್ರ ಪರ ಧ್ವನಿ ನಿಂತು ಅವರಿಗೆಲ್ಲ ಕಠಿಣ ಶಿಕ್ಷೆ ಕೊಡಿಸಿದ್ದಾರೆ. ಅಂಥ ವ್ಯಕ್ತಿ ಮೇಲೆ ಇಷ್ಟೆಲ್ಲ ಮಾಡಿದ್ರೆ ಅವ್ರ ಮೇಲೆ ಒಂದು 108 ಕೇಸ್ ಇದೆ. ಆದರೂ ಅವರು MLA ನಲ್ಲ MP ನಲ್ಲ, ಆದರೂ ಅವ್ರನ್ನೆಲ್ಲ ಒಂದು ಸವಾಲಾಗಿ ಸ್ವೀಕರಿಸಿ ಎಷ್ಟೇ ಕೇಸ್ ಇರಲಿ, ಯಾವುದೇ ಸರ್ಕಾರ ಬರಲಿ, ಹಿಂದೂಗಳ ಪರ ಹೋರಾಟ ಮಾಡಿದವರು ನಿರಂತರವಾಗಿ ಮಾಡ್ತಾಯಿದ್ದಾರೆ. ಇಂಥ ವ್ಯಕ್ತಿಗೆ ಸಾಮಾನ್ಯ ವ್ಯಕ್ತಿ ಅವ್ರು ನೋಡಿ, ಅವ್ರೇನಂತ ಗರ್ಭ ಶ್ರೀಮಂತನೂ ಅಲ್ಲ, ಒಬ್ಬ ಮಧ್ಯಮ ವರ್ಗ ವ್ಯಕ್ತಿ. ಒಂದು ಅವ್ರನ್ನ ಜೈಲಿಗೆ ಹಾಕಿದರೆ ಅವ್ರಿಗೊಂದು ಬೇಲ್ ಕೊಡೋರಿಲ್ಲ. ಆದರೂ ಅವ್ರನ್ನ ಹೋರಾಟ ಮಾಡಿ ಹಿಂದೂಗಳಿಗೆ ನ್ಯಾಯ ಕೊಡ್ತಿದ್ದಾರೆ. ಇಂಥರ ಮೇಲೆ ಗಡೀಪಾರ ಆದೇಶ ಕೊಡ್ತಾರೆ. ಈ ಸರ್ಕಾರ ಆಲ್ರೆಡಿ ಕೇಂದ್ರದಲ್ಲಿ ಅವರಿಗೆ ಮಣ್ಣು ಮುಕ್ತ ಹೋಗ್ತಿದ್ದಾರೆ. ಎಷ್ಟು ಹಿಂದೂಗಳ ಬಗ್ಗೆ ಅವರು ಕೇಸ್ ಹಾಕೋದು, ಅವ್ರು ಗಡೀಪಾರ ಆದೇಶ ಕೊಡೋದು, ಇದನ್ನೆಲ್ಲ ಜನಗಳವ್ರಿಗೆ ಬುದ್ಧಿ ಕಲಿಸೋದು. ಆದರೂ ಇವರು ತಿಳಿತಾ ಇಲ್ಲ. ಎಲ್ಲ ಒಂದು ಕಡೆ ಯಾರೋ ಒಂದು ಸಮುದಾಯ, ಒಂದು 30% ಸಮುದಾಯ ಹೋಲಿಕೆ ಮಾಡ್ಬೇಕಂತೇಳಿ 70% ಒಂದು ಬಹುಸಂಖ್ಯೆನ ಕಳ್ಕೊತಾ ಇದ್ದಾರೆ. ಕೆಟ್ಟ ಮೇಲೂ ಬುದ್ಧಿ ಬರೋಲ್ಲ, ಇವ್ರಿಗೆ ಮುಂದೇನೂ ಬುದ್ಧಿ ಬರೋಲ್ಲ. ಆದರೆ ರಘು ಸಕಲೇಶ್ವರ್ ಅಂತರು ಈ ರಾಜಕೀಯ ಜಿಂಜಾಟದಿಂದ ಇಂಥ ಒಬ್ಬ ವ್ಯಕ್ತಿ ಗಡೀಪಾರ ಆದೇಶ ಕೊಡ್ತಾರೆ ಅಂದರೆ ಯಾವ ಥರ ಮನಸ್ಥಿತಿ ಸ್ನೇಹಿತರೆ? ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ಜೈ ಹಿಂದ್, ಜೈ ಕನ್ನಡ.